ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗಣೇಶ್ ಮಾಲಿಪಾಟೀಲ್, ಯಾದಗಿರಿ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಯಾದಗಿರಿ ಜಿಲ್ಲೆಯ ವಿಭಾಗದ ಡಿವೈಎಸ್ಪಿ ಆಗಿರ್ತಕ್ಕಂಥ ಅರುಣ್ ಕೋಳರ್ ಅವರು ವಯೋನಿವೃತ್ತಿಯಿಂದ ಅವರು ನಿವೃತ್ತಿಯನ್ನು ಹೊಂದಿರ್ತಾರೆ. ಕಳೆದ 30/6/2025 ಅವರು ನಿವೃತ್ತಿಯನ್ನು ಹೊಂದಿರ್ತಾರೆ. ಆ ತೆರವಾದಂತಹ ಜಾಗಕ್ಕೆ ವಿಜಯ ಕ್ರಾಂತಿ ಅಂತಕ್ಕಂತಹ ಲೇಡಿ ಆಫೀಸರ್ ಪ್ರೊಬೇಷನರಿ ಪೀರಿಯಡನ್ನು ಮುಗಿಸಿರ್ತಕ್ಕಂತಹ ಡಿವೈಎಸ್ಪಿ ಅವರಿಗೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುತ್ತೆ. ಯಾದಗಿರಿ ಜಿಲ್ಲೆಗೆ ನೂತನ ಯಾದಗಿರಿ ಜಿಲ್ಲಾ ಉಪವಿಭಾಗದ DSP ಆಗಿ ನೀವು ಅಧಿಕಾರವನ್ನು ಸ್ವೀಕರಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುತ್ತೆ. ಆದರೆ ಆ ಆದೇಶಕ್ಕೆ ತಡೆ ಇಲ್ಲಿವರೆಗೂ 18 ದಿನಗಳ ಕಾಲ ಆದರೂ ಕೂಡ ಅವರು ಬಂದು ರಿಪೋರ್ಟನ್ನು ಮಾಡ್ಕೊಂಡಿರಲ್ಲ. ಈ ಹಿನ್ನೆಲೆಯಲ್ಲಿ ಯಾಕೆ ರಿಪೋರ್ಟ್ ಮಾಡಿಕೊಳ್ಳಿಲ್ಲ ಅಂಥೇಳಿ ಮಾಜಿ ಶಾಸಕ ಸೇಡಂನ ಮಾಜಿ ಶಾಸಕರಾಗಿರ್ತಕ್ಕಂತಹ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಗಂಭೀರವಾದ ಆರೋಪವನ್ನು ಮಾಡ್ತಾರೆ. ಅದು ಯಾದಗಿರಿಯ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಹಾಗೂ ಅವರ ಪುತ್ರ ಪಂಪನಗೌಡ ವಿರುದ್ಧ ಆರೋಪವನ್ನು ಮಾಡ್ತಾರೆ. ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಆರೋಪ ಮಾಡಿದ್ದಾದರೂ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ನೇರವಾಗಿ ಆರೋಪವನ್ನು ಮಾಡ್ತಾರೆ. ಶಾಸಕರು ಮತ್ತು ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರ ಪುತ್ರ ಹಣದ ಬೇಡಿಕೆ ಇಟ್ಟಿದ್ದಾರೆ, ಹಾಗಾಗಿ ಅವರಿಗೆ ರಿಪೋರ್ಟಿಂಗನ್ನು ಮಾಡೋದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತೇಳಿ ಗಂಭೀರವಾಗಿ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಆರೋಪವನ್ನು ಮಾಡ್ತಾರೆ. ಪ್ರತಿಭಾವಂತ ಆಗಿರ್ತಕ್ಕಂತಹ ವಿಜಯ ಕ್ರಾಂತಿ ಅವರಿಗೆ ಬಹಳಷ್ಟು ಆಘಾತವಾಗಿದೆ. ಓದಿ ಒಳ್ಳೆಯ ಕಾರ್ಯವನ್ನು ಮಾಡಬೇಕು, ದಕ್ಷ ಅಧಿಕಾರಿ ಆಗಿ ಉತ್ತಮ ಆಡಳಿತವನ್ನು ನಡೆಸಿಕೊಡ್ಬೇಕು ಅಂತ ಒಂದು ಈಗ ತಾನೇ ಪ್ರಥಮ ಬಾರಿಗೆ DSP ಆಗಿ ಚಾರ್ಜನ್ನು ತಗೊಳ್ತಕ್ಕಂಥ ಅಧಿಕಾರಿಗೆ ಅವರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂಥೇಳಿ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ವಿಜಯ ಕ್ರಾಂತಿ DSP ವಿರುದ್ಧ ಬ್ಯಾಟನ್ನು ಬೀಸಿರ್ತಾರೆ. ಇನ್ನು ಆ ಹಿನ್ನೆಲೆಯಲ್ಲಿ ರಾಜ್ಕುಮಾರ್ ಪಾಟೀಲ್ ಆರೋಪಕ್ಕೆ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರು ಏನು ಹೇಳ್ತಾರೆ ಕೇಳೋಣ. ಇದು MLA ವ್ಯಾಪ್ತಿಗೆ ಬರೋದಿಲ್ಲ ಮತ್ತು MLA ಸಂಬಂಧಪಟ್ಟ ವಿಚಾರನೂ ಅಲ್ಲ. ಇದು ಏನಿದ್ರೂ ಮೇಲೆ ಬೆಂಗಳೂರು ಲೆವೆಲ್ದಲ್ಲಿ IG, DIG, ADGP ಇವ್ರ ಕರ್ತವ್ಯ ಇರ್ತದೆ. ಅದು ಏನು ಮಾಡಿದ್ರೆ ಅವ್ರು ಮಾಡ್ತಾರೆ. ಇವತ್ತಿನ ದಿವಸ ಅವ್ರ ಸುದ್ದಿ ಏನು ಹೇಳಿದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾದ್ದು ಅಂತ ನಾನು ಹೇಳ್ತೇನೆ ಅಷ್ಟೇ. ಒಂದು ನಿಮಿಷ, ಇಲ್ಲಿ ಹಣ ಕೊಡೋದು, ಯಾರು ಬರೋದು, ಯಾರು ಹೋಗೋ ವಿಷಯ MLAಗೆ ಗೊತ್ತಿಲ್ಲ ಅಂದಮ್ಯಾಗ ಹಣ ಯಾರು ಕೊಡ್ತಾರೆ? ನಮಗೆ ಹಣದ ಸಂಬಂಧ ಏನು ನಿಮ್ಮದು ಸಾಕ್ಷಿ ಇದೆಯಾ? ಯಾರನ್ನು ಹೇಳ್ಯಾರ, ಯಾರನ್ನು ಕೇಳ್ಯಾರ, ಅವ್ರು ಯಾರನ್ನು DSP ಅವ್ರು ಯಾರನ್ನು ಬಂದಾರ? ಏನೂ ಇಲ್ಲ. ಸುಮ್ಮನೆ ವಿನಾಕಾರಣ ಒಬ್ಬ MLAಗೆ ನೀವು ತೇಜಾವಧಿ ಮಾಡೋದು ಚೆನ್ನಾಗಿರೋದಿಲ್ಲ. ಈ ವಿಷಯ ನಾನು ADGP ಅವರಿಗೂ ಮತ್ತು ನಮ್ಮ ಗೃಹ ಖಾತೆ ಮಂತ್ರಿಯವರಿಗೆ ಹೇಳೀನಿ. ನೀವು ಯಾರಿಗೆ ಹಾಕ್ರಿ, ಒಬ್ಬರು ಒಳ್ಳೆಯ ಆಫೀಸರ್ಗೆ ಹಾಕ್ರಿ ಅಂತ ನಾನು ಹೇಳೀನಿ. ನಿಜವಾಗಿ ಅಂದರೆ ಅಂಥವರೇ ಪೊಲೀಸ್ ಇಲಾಖೆಗೆ ಇಲ್ಲಿ ಯಾರೇ ಇರಲಿ ಭ್ರಷ್ಟತನವನ್ನು ನಿರ್ಮೂಲನೆ ಮಾಡಬೇಕು, ಒಳ್ಳೆಯ ಅಧಿಕಾರನೇ ಕೊಡಬೇಕು, ಒಟ್ಟು ಚಲೋ ಅಧಿಕಾರ ಕಳಿಸ್ರಿ ಅಂತ ನಾವು ಹೇಳಿ. ADGP, DIG, ಕಮಿಷನರ್ ಅವ್ರ ಲೆವೆಲ್ದಾಗ ಆಗ್ತಾವೆ. ಇವು ಎಲ್ಲೇನು ಚನ್ನಾರೆಡ್ಡಿ ಆಫೀಸು ನಾನೇನು ಲೆಟ್ರ್ ಕೊಡೋದು, ನಾನು ಲೆಟ್ರ್ ಪ್ಯಾಡ್ ಕೊಟ್ಟರೆ ಆಗ್ತದೆ? ಹಂಗಾಗಿ ನಾನು 10 ಮಂದಿ ಕೊಡ್ತೀನಿ. ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರು ಹೇಳ್ತಕ್ಕಂಥದ್ದು ನನಗೂ ಇದಕ್ಕೂ ಸಂಬಂಧವಿಲ್ಲ. ರಾಜ್ಕುಮಾರ್ ಪಾಟೀಲ್ ಅವರು ಮಾಡಿರ್ತಕ್ಕಂತಹ ಆರೋಪ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನನ್ನ ಕೈಯಲ್ಲಿಲ್ಲ. ಇದು ಬೆಂಗಳೂರು ಲೆವೆಲಲ್ಲಿ IGP, DGP ಅವರು ಮಾಡ್ತಕ್ಕಂತಹ ಕೆಲಸ ಪೋಸ್ಟಿಂಗನ್ನು ನಾನು ಲೆಟರ್ ಪ್ಯಾಡನ್ನು ಕೊಡ್ತೇನೆ. 10 ಜನರಿಗೆ ಬೇಕಾದರೂ ಲೆಟರ್ ಪ್ಯಾಡನ್ನು ಕೊಡ್ತೇನೆ. ಹಾಗಾದರೆ 10 ಜನ ಬಂದು ಕೆಲಸ ಮಾಡ್ತಾರೆ. ಶಾಸಕರ ಲೆಟರ್ ಪ್ಯಾಡ್ ಕೊಟ್ಟರೆ ಅವರು ಒಂದು ಪೋಸ್ಟಿಂಗನ್ನು ಸಿಗೋದಿದ್ರೆ ನಾನು 10 ಜನಕ್ಕೆ ಕೊಡ್ತೀನಿ ಅಂತಕ್ಕಂತಹ ಮಾತನ್ನು ಹೇಳಿದ್ದಾರೆ. ಒಬ್ಬ ಶಾಸಕರ ವಿರುದ್ಧ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ತೇಜೋದಯನ ಮಾಡ್ತಾ ಇದ್ದಾರೆ ಅಂಥೇಳಿ ಅವರು ಕೂಡ ಅವರಿಗೆ ಒಂದು ಪ್ರತ್ಯುತ್ತರವನ್ನು ಕೊಟ್ಟಿರ್ತಾರೆ. ನಿಜಕ್ಕೂ ಈ ಒಂದು ಪೋಸ್ಟಿಂಗ್ಗೆ ಯಾಕೆ ಇಷ್ಟೊಂದು ತಡವಾಗ್ತಾ ಇದೆ? ನಿಜಕ್ಕೂ ಕಾಣದ ಕೈ ಕೆಲಸ ಮಾಡ್ತಾ ಇದೆನಾ? ಅವರ ಪೋಸ್ಟಿಂಗಿಗೆ ತಡಿತಕ್ಕಂತಹ ಕೆಲಸ ಇಲ್ಲಿ ಆಗ್ತಾ ಇದೆನಾ? ಇದು ರಾಜ್ಯ ಸರ್ಕಾರ ಮಧ್ಯವರ್ತಿ ವಹಿಸಿ ಇದೆಲ್ಲ ಗೊಂದಲಕ್ಕೂ ಯಾದಗಿರಿ ಜಿಲ್ಲೆಯಲ್ಲಿ ಗುಸುಗುಸು ಮಾತನಾಡ್ತಿದ್ರೆ ಕಳೆದ ವರ್ಷ PSI ಪರಶುರಾಮ್ ಸಾವನ್ನಪ್ಪಿದ್ರು. ಆ ಒಂದು ಗಂಭೀರವಾದ ಆರೋಪ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಮತ್ತು ಅವರ ಮಗನ ವಿರುದ್ಧ ಕೇಳಿ ಬಂದಿತ್ತು. ಅದು ಕೂಡ B ರಿಪೋರ್ಟ್ ಆಯಿತು. ಆದರೆ ಅದು ಮಾಸುವ ಮುನ್ನವೇ ಮತ್ತೊಂದು ಆರೋಪ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಯಾದಗಿರಿಯ ಜನರು ಗುಸುಗುಸು ಮಾತನ್ನು ಆಡ್ತಾ ಇದ್ದಾರೆ. ನಿಜಕ್ಕೂ ಸರ್ಕಾರ ಮಧ್ಯವರ್ತಿ ವಹಿಸಿ ಇದನ್ನು ಇತ್ಯರ್ಥ ಮಾಡಬೇಕು ಅಂತ ಯಾದಗಿರಿ ಜನರ ಬೇಡಿಕೆ ಆಗಿದೆ. ಒಬ್ಬ ದಕ್ಷ ಅಧಿಕಾರಿಯನ್ನು ನಮಗೆ ಆದಷ್ಟು ಬೇಗ ಕೊಡಬೇಕು ಅಂತ ಜಿಲ್ಲೆಯ ಜನರು ಕೇಳ್ಕೊಳ್ತಿದ್ದಾರೆ.